ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಯಾವುದೇ ಕುಕ್ಕಿಂಗ್ ವಿಡಿಯೋ ಮಾಡ್ಲಿಕತ್ತಿಲ್ಲ. ನಂಗೆ ವಾಟ್ಸಪ್ ಒಳಗೆ ನನ್ನ ಫ್ರೆಂಡ್ಸ್ ಡೈಲಿ ವ್ಲಾಗ್ ಮಾಡಂತ ಹೇಳಕತ್ತಿದ್ರು. ಹೀಗಾಗಿ ನಾ ಇವತ್ತು ಡೈಲಿ ವ್ಲಾಗ್ ಮಾಡ್ಲಿಕತ್ತೀನಿ. ಸೊ ಗುಡ್ ಮಾರ್ನಿಂಗ್ ಎವ್ರಿ ಒನ್. ಆ್ಯಂಡ್ ನಾನು ಯೂಶ್ವಲಿ ಎತ್ಕೊಳ್ಳೆ ದೇವ್ರಿಗೆ ಕೈ ಮುಗಿದು ಕಸ ಗುಡಿಸಿ ನೀರು ಹಾಕಿ ರಂಗೋಲಿನ ಹಾಕ್ತೇನೆ. ನಿಮ್ಮಲ್ಲಿ ಯಾರ್ಯಾರು ಸೂರ್ಯೋದಯಕ್ಕಿಂತ ಮುಂಚೆ ಸನ್ರೈಸ್ಗಿಂತ ಮುಂಚೆ ಎದ್ದು ಮನೆ ಮುಂದೆ ರಂಗೋಲಿ ಹಾಕ್ತೀರಿ ಯಾರ ಇದ್ರೆ ಕಾಮೆಂಟ್ ಮಾಡಿರಿ. ಆ್ಯಂಡ್ ತುಳಸಿ ಕಟ್ಟೆನೂ ಅದ ನಮ್ಮ ಮನೆ ಮುಂದೆ. ಸೊ ನಾ ತುಳಸಿ ಕಟ್ಟೆಗೂ ರಂಗೋಲಿ ಹಾಕ್ತೀನಿ. ಆ್ಯಂಡ್ ಈ ವ್ಲಾಗ್ ಒಳಗೆ ನಾ ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಬೇಕು ಅಂದ್ಕೊಂಡೀನಿ. ಆ್ಯಂಡ್ ಇನ್ನೊಂದು ಒಂದು ಹೊಸ ಏನಂತಾರೆ ರುಟೀನ್ ಅನ್ನೋಕ್ಕಿಂತ ರಿಚುವಲ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡೇನಿ. ಇನ್ನೇನು ನವರಾತ್ರಿ ಚಾಲೂ ಆಗ್ತದೆ. ಸೊ ನವರಾತ್ರಿಯಿಂದ ಥ್ರೂಔಟ್ ನಾ ಈ ರಿಚುವಲ್ ಕಂಟಿನ್ಯೂ ಮಾಡ್ಬೇಕಂತ ಹೇಳಿ ಅಂದ್ಕೊಂಡೇನಿ. ಏನು ಅಂಥ ರಿಚುವಲ್ ಏನಲ್ಲ, ನಾಮ ಜಪ. ಏನು ನಾಮ ಜಪ ಮಾಡೋದಂದ್ರೆ ಜಸ್ಟ್ ಒಂದು ಪ್ರೇಯರ್ ಇಟ್ಕೊಂಡು ಆಗಷ್ಟೇ ಸನ್ರೈಸ್ ಆಗಿರ್ತದೆ. ಸೊ ನೇಚರ್ ಜೊತೆ ಕಾಮ್ ಬ್ರೀದಿಂಗ್ ಒಂದು ಪ್ರೇಯರ್ ಇಟ್ಕೊಂಡು ಜಪ ಮಾಡೋದು. ಏನು ಜಪ ಅಂದ್ರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದೇ ಜಪ. ನಿಮ್ಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಜಪ ಮಾಡಿರಿ. ಒಂದೇ ದಿವ್ಸಕ್ಕನ 108 ಮಾಡ್ಬೇಕಂತ ಏನಿಲ್ಲ. ನಿಮ್ಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಡ್ಕೋತ ಹೋಗ್ರಿ. ಸೊ ಡೇ ಬೈ ಡೇ ಇನ್ಕ್ರೀಸ್ ಮಾಡ್ಕೋತ ಹೋಗ್ರಿ. ಆ್ಯಂಡ್ ನಿಮಗೆ ಟೈಮ್ ಇಲ್ಲ ಅಂದ್ರೆ ನೀವು ಕಿಚನ್ ಒಳಗೆ ಕೆಲಸ ಮಾಡಬೇಕಾದ್ರೂ ಅನ್ಕೋತ ಮಾಡ್ಬೋದು ಜಪ. ಸೊ ಜಪ ಮುಗಿಸಿ ನಾನು ಭಾಂಡಿ ತೊಳೆದಿದ್ದು ಇದ್ದು ನೈಟ್. ಸೊ ಅವನ್ನೆಲ್ಲ ಎದ್ದು ಹಾಕ್ಕೊಂಡು ಸ್ವಲ್ಪ ನನಗೆ ಎನರ್ಜಿ ಬೇಕು ಅನಿಸಿತು. ಸೊ ನಮ್ಮ ಕಡೆ ಮಂದಿಗೆಲ್ಲ ಚಹಾ ಇಲ್ದ ದಿನಾನ ಚಾಲೂ ಆಗಂಗಿಲ್ಲ. ಬಟ್ ಚಾನು ಕಟ್ ಡೌನ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡೇನಿ. ಬಟ್ ಇನ್ ಬಿಟ್ವೀನ್ ಮಾಡಿದ್ದೆ ಈಗ ಮತ್ತೆ ಸ್ಟಾರ್ಟ್ ಆಗ್ಯದ. ಸೊ ಸ್ವಲ್ಪ ಎನರ್ಜಿ ಬೇಕು ಅನ್ನಿಸ್ತು. ಹೀಗಾಗಿ ಚಹಾ ಮಾಡ್ಕೊಳ್ಳಿಗತ್ತಿದ್ದೆ. ಚಹಾ ಮಾಡಿಕೊಂಡು ಕುಡಿದು ಇನ್ನೇನು ನವರಾತ್ರಿ ಚಾಲೂ ಆಗ್ತದೆ. ಸೊ ನವರಾತ್ರಿ ಪ್ರಿಪ್ರೇಷನ್ನು ಮಾಡಬೇಕು. ಆ್ಯಂಡ್ ನಾ ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದೆ ಅಂದ್ರೆ 3-4 ರೀಸನ್ ಅವ ಪರ್ಟಿಕ್ಯುಲರ್ಲಿ. ಫಸ್ಟ್ ಒನ್, ನಂದು ಸೆಲ್ಫ್ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಮಾಡ್ಕೋಬೇಕಂತ ನಾನು ಚಾಲೂ ಮಾಡಿದ್ದೆ ಯೂಟ್ಯೂಬ್. ಬಿಕಾಸ್ ನಾನು ಯೂಶ್ವಲಿ ಹಿಂಗೆ ಮಾಡಿದ್ರೆ ಅವ್ರೇನಂತಾರೆ ಇವ್ರೇನಂತಾರೆ ಏನಾರೇ ಅಂತಾರೇನೋ, ಜಡ್ಜ್ಮೆಂಟ್ ಪಾಸ್ ಮಾಡ್ತಾರೇನೋ ಅಂತ ಭಾಳ ನಾನು ವಿಚಾರ ಮಾಡ್ತಿದ್ದೆ. ಸೊ ಫಸ್ಟ್ಲಿ ಅದನ್ನು ತೆಗೆದು ಹಾಕಿ ಯಾರು ಏನಾರೇ ಅಂದ್ಕೊಳ್ಳಿ, ನಂಗೆ ಏನು ಅನ್ನಿಸ್ತದ ಅದನ್ನು ಮಾಡೋಣ. ಸೊ ಸೆಲ್ಫ್ ಏನಂತಾರೆ ಅದಕ್ಕೆ ಹ್ಯಾಪಿನೆಸ್ ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಫಸ್ಟ್ ಆ ಪಾಯಿಂಟ್ ತಲೆಯಾಗಿಟ್ಕೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ನಂಗೆ ಯೂಶ್ವಲಿ ಫೋಟೋಸ್ ತಗೊಳ್ಳೋದು, ವೀಡಿಯೋಸ್ ಮಾಡೋದು ಅಥವಾ ಮಾಡ್ಕೊಳ್ಳೋದು ನಂಗೆ ಮೊದಲಿಂದನೂ ಇಂಟ್ರೆಸ್ಟ್ ಇತ್ತು. ಸೊ ನಾನು ಡಿಸೈಡ್ ಮಾಡಿಕೊಂಡು ಫಸ್ಟ್ ಈ ಪಾಯಿಂಟಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಸೆಕೆಂಡ್ ಒನ್ ಅಂದ್ರೆ ಏನಾರೇ ವರ್ಕ್ ಮಾಡ್ಬೇಕು. ಆಫ್ಟರ್ ಡೆಲಿವರಿ ನಂಗೆ ಬೋರ್ ಅಂತಲ್ಲ, ಬಟ್ ಖಾಲಿ ಬರೀ ಮಗುನ ನೋಡ್ಕೋತನ ಇರೋದು. ಸೊ ಮೈಂಡ್ ಫುಲ್ ಬ್ಲಾಕ್ ಆದಂಗೆ ಆಗಿತ್ತು. ಸೊ ಅದ್ರ ಸಂಬಂಧ ನನಗೂ ಒಂದು ವರ್ಕ್ ಅಂತ ಇರಲಿ ಕನ್ಸಿಸ್ಟೆನ್ಸ್ಲಿ ಅಂತ ಹೇಳಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಆಯಿತು, ಮನೆಯೊಳಗನ ಇರ್ತದೆ. ಬಿಕಾಸ್ ನಂಗೆ ಈಗ ಹೊರಗೆ ಹೋಗಿ ವರ್ಕ್ ಮಾಡೋ ಪ್ರಿವಿಲೇಜ್ ಇಲ್ಲ. ಸೊ ಹಿಂಗಾಗಿ ಮನೆಯೊಳಗನ ಏನಾರೇ ಮಾಡೋಣ ಅಂತ ಹೇಳಿ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ರೆ ಅಂತ ಹೇಳಿ ಅಂದ್ಕೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಆಬ್ವಿಯಸ್ಲಿ ಥರ್ಡ್ ರೀಸನ್ ಅರ್ನಿಂಗ್ಸನ್ನು ಆಗಲಿ ಯೂಟ್ಯೂಬಿಂದ ಅಂತ ತಿಳ್ಕೊಂಡು ಸ್ಟಾರ್ಟ್ ಮಾಡೋದು. ಸೊ ನೆಕ್ಸ್ಟು ನವರಾತ್ರಿ ಸಂಬಂಧ ಎಲ್ಲ ಉಪಕರಣಗಳಿದ್ದು ನಮ್ಮ ಮನೆ ಒಳಗೆ ಅವನ್ನೆಲ್ಲ ತೊಳ್ಕೊಂಡೆ. ನಾನು ಯೂಶ್ವಲಿ ಪೀತಾಂಬರಿ ಯೂಸ್ ಮಾಡಿನ ವಾಶ್ ಮಾಡ್ಕೋತೇನೆ. ಆ್ಯಂಡ್ ಭಾಳ ದಿನದಿಂದ ಹಂಗೆ ಇದ್ದು ಅವ. ಸೊ ನೀಟಾಗಿ ವಾಶ್ ಮಾಡಿಕೊಂಡು ಆಮೇಲೆ ಹಂಗೆ ಬಿಡೋಂಗಿಲ್ಲ. ನಾನು ಯೂಶ್ವಲಿ ವಾಶ್ ಮಾಡಿದ್ಮೇಲೆ ಅವು ತಾಮ್ರದ ಆಮೇಲೆ ಹಿತ್ತಾಳಿ ಮೇಲೆ ಕಲೆ ಉಳಿತಾವ, ಅದು ನಂಗೆ ಸೇರೋದಿಲ್ಲ. ಹೀಗಾಗಿ ನಾನು ವಾಶ್ ಮಾಡಿ ಆದ ಕೂಡಲೇ ಚೆನ್ನಾಗೆ ಒರೆಸ್ಕೊಂಡು ಅವನಿಗೆ ಎತ್ತಿಟ್ಕೋತೇನೆ. ಆ್ಯಂಡ್ ನಾಮ ಜಪ ಮಾಡೋದ್ರಿಂದ ಕೆಲವೊಂದು ಬೆನಿಫಿಟ್ಸ್ ಅವ. ನಾ ಅದನ್ನು ಕೆಲವೊಂದು ಕಡೆ ಓದಿ ಕೆಲವೊಂದು ಕಡೆ ನೋಡಿ ತಿಳ್ಕೊಂಡೆ. ನಾನು ಅದನ್ನು ಸಪ್ರೇಟ್ ವ್ಲಾಗನ್ನು ಮಾಡ್ಬೇಕಂತ ಹೇಳಿ ವಿಚಾರ ಮಾಡೇನಿ. ಏನೇನು ಬೆನಿಫಿಟ್ಸ್ ಅವ, ಯಾಕೆ ಮಾಡಬೇಕು ನಾಮ ಜಪ ಅಂತ ಹೇಳಿ ಅದನ್ನು ಸಪ್ರೇಟಾಗಿ ಇನ್ ಡೀಟೇಲ್ ಮಾತಾಡಿದ್ರೆ ಅಂತ ಹೇಳಿ ನಾನು ಅಂದ್ಕೊಂಡು ಈ ವ್ಲಾಗ್ ಒಳಗೆ ಅಷ್ಟೇನು ಹೇಳಿಲ್ಲ. ಸೊ ಇಲ್ಲಿ ತಾಮ್ರದ ನನ್ನ ಪರಾತ ತೊಳೆದು ಒರೆಸೋಣ ಫುಲ್ ಫಳ ಅನ್ಲಿಗತ್ತಿತ್ತು. ನಾಗವಲ್ಲಿ ಒಂದು ಆ್ಯಕ್ಷನ್ ಮಾಡಿದೆ. ಈ ನನ್ನ ವ್ಲಾಗ್ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.